ಎಲ್ಲರಿಗೂ ನಮಸ್ಕಾರ. ವೈದ್ಯ ಕಥನದ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಡೌನ್ ಸಿಂಡ್ರೋಮ್ ಅಂದರೆ ಏನು, ಇದರಿಂದಾಗಿ ಮಗುವಿಗೆ ಉಂಟಾಗುವ ತೊಂದರೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಡೌನ್ ಸಿಂಡ್ರೋಮ್ ಅನ್ನೋದು ಬಹಳ ಸಾಮಾನ್ಯವಾಗಿ ಬರುವಂಥ ಬುದ್ಧಿಮಾಂದ್ಯತೆ ತೊಂದರೆ. 700 ಮಕ್ಕಳು ಹುಟ್ಟಿದರೆ ಅದರಲ್ಲಿ ಒಂದು ಮಗುವಿಗೆ ಈ ತೊಂದರೆ ಇರ್ಬೋದು. ಇದು ಸಾಮಾನ್ಯವಾಗಿ 35 ವರ್ಷ ಮೇಲ್ಪಟ್ಟ ಮಹಿಳೆಯರು ಗರ್ಭಿಣಿಯರಾದರೆ ಬರೋವಂಥ ತೊಂದರೆ. ಆದರೆ ಎಳೆಯ ವಯಸ್ಸಿನ ಗರ್ಭಿಣಿಯರಲ್ಲೂ ಈ ತೊಂದರೆ ಕಾಣ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ 3ನೇ ತಿಂಗಳ ಸ್ಕ್ಯಾನ್ ಅಂದರೆ NT ಸ್ಕ್ಯಾನ್ ಜೊತೆಗೆ ಡಬಲ್ ಮಾರ್ಕರ್ ಟೆಸ್ಟನ್ನು ಕಂಪಲ್ಸರಿಯಾಗಿ ಮಾಡ್ಕೋಬೇಕು. ಈ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಏನು, ಇದನ್ನು ಯಾಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ಮೇಲಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಎಕ್ಸ್ಪ್ಲನೇಷನ್ ಬೇಕಾದರೆ ಆ ವಿಡಿಯೋವನ್ನು ನೀವು ವೀಕ್ಷಿಸ್ಬೋದು. ಹಾಗಿದ್ರೆ ಈ ಡೌನ್ ಸಿಂಡ್ರೋಮ್ ತೊಂದರೆಯನ್ನು ನಾವು ಸ್ಕ್ಯಾನಿಂಗ್ ಮೂಲಕ ಪತ್ತೆ ಹಚ್ಬೋದೋ ಅಥವಾ ಪತ್ತೆ ಹಚ್ಚೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೇವಲ 50% ಮಕ್ಕಳಲ್ಲಿ ಸ್ಕ್ಯಾನಿಂಗ್ನಲ್ಲಿ ಅಂಗದೋಷಗಳಿರುತ್ತದೆ. ಇನ್ನು ಉಳಿದ 50% ಮಕ್ಕಳಲ್ಲಿ ಯಾವುದೇ ರೀತಿಯಾದ ಅಂಗದೋಷ ಇರೋದಿಲ್ಲ. ಹಾಗಾಗಿ ಕೇವಲ ಅಲ್ಟ್ರಾಸೌಂಡ್ ಮೂಲಕ, ಸ್ಕ್ಯಾನಿಂಗ್ ಮೂಲಕ ಡೌನ್ಸ್ ಮಗುವನ್ನು ಪತ್ತೆ ಹಚ್ಚುವುದು ಬಹಳ ಕಷ್ಟ. ಹಾಗಾಗಿ 3ನೇ ತಿಂಗಳ ಸ್ಕ್ಯಾನ್ ಅಂದರೆ NT ಸ್ಕ್ಯಾನ್ ಜೊತೆಗೆ ಡಬಲ್ ಮಾರ್ಕರ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಡೌನ್ ಸಿಂಡ್ರೋಮ್ ಅನ್ನೋದು ಒಂದು ಜೆನೆಟಿಕ್ ತೊಂದರೆ. ನಮ್ಮ ದೇಹದಲ್ಲಿ ಒಟ್ಟು 46 ಕ್ರೋಮೋಸೋಮ್ ಇರುತ್ತೆ. ಅದರಲ್ಲಿ 44 ಸೊಮ್ಯಾಟಿಕ್ ಕ್ರೋಮೋಸೋಮ್ ಮತ್ತು ಉಳಿದ 2 ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೇವೆ. ಗಂಡು ಮಕ್ಕಳಲ್ಲಿ XY ಇರುತ್ತೆ, ಹೆಣ್ಣು ಮಕ್ಕಳಲ್ಲಿ XX ಇರುತ್ತೆ. ಈ ಸೊಮ್ಯಾಟಿಕ್ ಕ್ರೋಮೋಸೋಮ್ನಲ್ಲಿ 21ನೇ ಕ್ರೋಮೋಸೋಮ್ ನಾರ್ಮಲ್ ಇರೋರಿಗೆ ಒಂದು ಪೇರ್ ಅಂದರೆ 2 ಕ್ರೋಮೋಸೋಮ್ ಇರುತ್ತೆ. ಆದರೆ ಡೌನ್ ಸಿಂಡ್ರೋಮ್ ಇರುವಂಥ ಮಕ್ಕಳಲ್ಲಿ ಇದು 3 ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಟ್ರೈಸೋಮಿ 21 ಅಂತ ಕರಿತೇವೆ. ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ ಸ್ಪೆಸಿಫಿಕ್ ಫೇಶಿಯಲ್ ಫೀಚರ್ಸ್ ಇರುತ್ತೆ. ಇವರ ಮುಖ ನೋಡಿದ ತಕ್ಷಣ ಈ ಮಗುಗೆ ಡೌನ್ಸ್ ಇರ್ಬೋದಾ ಅನ್ನೋದನ್ನು ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಅದಕ್ಕೆ ಮಂಗಲಾಯ್ಡ್ ಫೇಸಿಸ್ ಅಂತ ನಾವು ಕರಿತೇವೆ. ಇಷ್ಟೇ ಅಲ್ಲದೆ ಅವರ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆ ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ. ದೇಹದ ರೋಗ ನಿರೋಧಕ ಶಕ್ತಿ ಭಾಳ ಕಮ್ಮಿ ಇರುತ್ತದೆ. ದೃಷ್ಟಿಯಲ್ಲಿ ದೋಷ ಇರ್ಬೋದು ಅಥವಾ ಹಿಯರಿಂಗ್ ಡಿಸೆಬಿಲಿಟಿ, ಕಿವಿ ಸರಿಯಾಗಿ ಕೇಳಿಸ್ದಲೇ ಇರ್ಬೋದು, ಬೊಜ್ಜುತನ, ಇವೆಲ್ಲ ತೊಂದರೆಗಳಿಂದ ಈ ಮಕ್ಕಳು ಬಳಲ್ತಾರೆ. ಅಷ್ಟೇ ಅಲ್ಲದೆ ಥೈರಾಯ್ಡ್ ತೊಂದರೆ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ದೋಷ ಇರ್ಬೋದು. ಈ ಮಕ್ಕಳಲ್ಲಿ ಮಸಲ್ ಟೋನ್ ಕರೆಕ್ಟಾಗಿ ಇರೋದಿಲ್ಲ. ಇನ್ನು ಕೆಲವು ಫೀಚರ್ಸ್ ಯಾವ್ಯಾವುದು ಇರುತ್ತೆ ಅಂದರೆ ಕುತ್ತಿಗೆ ಗಿಡ್ಡೆ ಇರ್ಬೋದು, ಶಾರ್ಟ್ ನೆಕ್ ಅಂತ ಕರಿತೇವೆ, ಸಿಂಗಲ್ ಪಾಮಾರ್ ಕ್ರೀಸ್ ಇರ್ಬೋದು, ಅದು ಕೊನೆ ಬೆರಳು ಹೀಗೆ ಬೆಂಡ್ ಆಗಿ ಇರ್ಬೋದು. ಅಷ್ಟೇ ಅಲ್ಲದೆ ಕುತ್ತಿಗೆ ಹತ್ತಿರ ಸ್ಕಿನ್ ಫೋಲ್ಡಿಂಗ್ ಸಹ ಹೆಚ್ಚಾಗಿರ್ಬೋದು. ಯಾವುದೇ ರೀತಿಯಾದ ರೋಗ ಲಕ್ಷಣಗಳು ಮಗುವಿನಲ್ಲಿ ಕಂಡು ಬಂದರೆ ಹತ್ತಿರದ ಫೀಟಲ್ ಮೆಡಿಸಿನ್ ಡಿಪಾರ್ಟ್ಮೆಂಟನ್ನು ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ನಿಮ್ಮ ಮುಂದಿನ ಪ್ರೆಗ್ನೆನ್ಸಿ, 2ನೇ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮೊದಲು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂದರೆ ಗರ್ಭಪೂರ್ವ ಸಮಾಲೋಚನೆಯನ್ನು ಮಾಡಿಕೊಳ್ಳೋದು ಉತ್ತಮ. ಕೆಲವೊಂದು ಬಾರಿ ತಂದೆ ತಾಯಿಯರಲ್ಲಿ ಆನುವಂಶಿಕವಾಗಿ ಈ ತೊಂದರೆ ಇದ್ದರೆ ಬ್ಯಾಲೆನ್ಸ್ಡ್ ಟ್ರಾನ್ಸ್ಲೋಕೇಶನ್ ಅಂತ ಕರಿತೇವೆ, ಮಗುವಿನಲ್ಲಿ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಒಮ್ಮೆ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್ ಇದೆ ಎಂದು ಕ್ಯಾರೋಟೈಪ್ ಮೂಲಕ ಅಂದರೆ ವರ್ಣತಂತುಗಳ ಟೆಸ್ಟ್ಗಳ ಮೂಲಕ ಖಾತರಿ ಮಾಡಿಕೊಂಡಾದಮೇಲೆ ಕಪಲ್ ಕ್ಯಾರೋಟೈಪ್ ಅಂದರೆ ಮಗುವಿನ ತಂದೆ ತಾಯಿಗಳ ಕ್ಯಾರೋಟೈಪ್ ಸಹ ನಾವು ಮಾಡಬೇಕಾಗತ್ತೆ. ಮಗುವಿನ ತಂದೆ ತಾಯಿಗಳ ಕ್ಯಾರೋಟೈಪ್ ನಾರ್ಮಲ್ ಬಂತು ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬರುವ ಸಾಧ್ಯತೆಗಳು ತುಂಬಾ ಕಮ್ಮಿ. ಅಕಸ್ಮಾತಾಗಿ ಮಗುವಿನ ತಂದೆ ತಾಯಿಗಳ ಕ್ಯಾರೋಟೈಪ್ನಲ್ಲಿ ತೊಂದರೆ ಇದ್ದರೆ ಮತ್ತೆ ಈ ತೊಂದರೆ ಸೆಕೆಂಡ್ ಅಥವಾ ಥರ್ಡ್ ಪ್ರೆಗ್ನೆನ್ಸಿಯಲ್ಲಿ ಬರುವ ರಿಸ್ಕ್ ಇರುತ್ತೆ. ಸೆಕೆಂಡ್ ಪ್ರೆಗ್ನೆನ್ಸಿಯ 3ನೇ ತಿಂಗಳಲ್ಲಿ NT ಸ್ಕ್ಯಾನ್ ನಂತರದಲ್ಲಿ NIPT ಟೆಸ್ಟ್ ಮಾಡ್ಬೋದು. NIPT ಟೆಸ್ಟ್ ನಮಗೆ ಡೌನ್ ಸಿಂಡ್ರೋಮ್ ಬಗ್ಗೆ 99.99% ಭಾಗ ನಿಖರವಾಗಿ ಹೇಳುತ್ತದೆ. ಅಥವಾ 16ನೇ ವಾರದಲ್ಲಿ ಆಮ್ನಿಯೋಸೆಂಟಸಿಸ್ ಮೂಲಕ ಡೌನ್ಸ್ ಇದೆಯೋ ಅಥವಾ ಇಲ್ಲವೋ ಅನ್ನೋದ್ರ ಬಗ್ಗೆ ನಾವು ನಿಖರವಾಗಿ ತಿಳಿಬೋದು. NT ಸ್ಕ್ಯಾನ್ ಅಂದರೆ ಏನು, ಆಮ್ನಿಯೋಸೆಂಟಸಿಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಈ ಮೇಲ್ಕಂಡ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಈ ವಿಡಿಯೋವನ್ನು ವೀಕ್ಷಿಸಬಹುದು. ನಮ್ಮ ವೈದ್ಯ ಕಥನ ಪ್ರೋಗ್ರಾಮ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Just become the right person that actually matters. And every day